ಹಾಯ್ ಡಾರ್ಲಿಂಗ್ಸ್, ನೀವೇನಾದರೂ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ವೇಕೆನ್ಸೀಸನ್ನು ಹುಡುಕ್ತಿದ್ರೆ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು ಗ್ರೂಪ್ ಬಿ ಹಾಗೆ ಗ್ರೂಪ್ ಸಿಯ ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು ಈ ಒಂದು ವೇಕೆನ್ಸಿ ಒಟ್ಟು ನಿಮಗೆ 132 ವೇಕೆನ್ಸೀಸ್ ಖಾಲಿ ಇದ್ದು ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈನ ಮಾಡಬಹುದಾಗಿದೆ. ಇನ್ನು ಈ ವೇಕೆನ್ಸೀಸ್ ಬಂದು 10th 12th ITI ಹಾಗೆ ಗ್ರ್ಯಾಜುಯೇಟ್ ಬೇಸಿಸ್ನ ಹುದ್ದೆಗಳಾಗಿರುತ್ತೆ. ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈ ಮಾಡಿ. ಹಾಗೆ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸದಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ಒಂದು ನೋಟಿಫಿಕೇಷನ್ ಅಂತ ಬಂದು ನ್ಯಾವಿ ಮುಂಬೈನಲ್ಲಿ ಹೊರಡಿಸಲಾಗಿದ್ದು, ಬಟ್ ನಿಮಗೆ ವೇಕೆನ್ಸಿ ವಾಕಿನ್ ಇಂಟರ್ವ್ಯೂ ಆಗಿದ್ದು ಇದು ನಿಮಗೆ ವಿಶಾಖಪಟ್ಟಣಂದಲ್ಲಿ ನಿಮಗೆ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ಯಾವ್ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ನ 11 ವೇಕೆನ್ಸೀಸ್, ಕ್ವಾಲಿಟಿ ಇನ್ಸ್ಪೆಕ್ಟರ್ನ 15 ವೇಕೆನ್ಸಿ, ಟೆಕ್ನಿಕಲ್ ವೆಲ್ಡರ್ನ 16, ಫಿಟ್ಟರ್ನ 21, 22, ETO ಆಪ್ರೇಟರ್ನ 16, ವೆಹಿಕಲ್ ಡ್ರೈವರ್ನ 4, ಲಿಸ್ಟರ್ ಅಥವಾ ಫೋರ್ಕ್ ಲಿಫ್ಟ್ ಆಪ್ರೇಟರ್ನ 14, ಹೈಡ್ರೋ ಆಪ್ರೇಟರ್ನ 2, ಆಫೀಸ್ ಬಾಯ್ ಅಥವಾ ಹೆಲ್ಪರ್ ಕಲಾಸಿಗೆ 32. ಒಟ್ಟು ನಿಮಗೆ 132 ವೇಕೆನ್ಸೀಸ್ ಖಾಲಿ ಇದ್ದು ಇದರಲ್ಲಿ 5 ಕ್ಯಾಟಗರಿಗೆ ರಿಸರ್ವೇಷನ್ ಮಾಡಲಾಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ಮಂತ್ಲಿ ರೆಮ್ಯುನೇಷನ್ನ ನೋಡೋದಾದರೆ, ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಹಾಗೆ ಕ್ವಾಲಿಟಿ ಇನ್ಸ್ಪೆಕ್ಟರ್ಗೆ ಬಂದು ಮಿನಿಮಮ್ 18,000ಇಂದ ಶುರುವಾಗ್ತಾಯಿದ್ದು, ಇದ್ರ ಜೊತೆಗೆ DA ಅದರ್ ಅಲವೆನ್ಸಸ್ ಎಲ್ಲ ಸೇರಿ ನಿಮಗೆ 41,000ವರೆಗೂ ನೀಡಲಾಗುತ್ತೆ. ಇನ್ನು ಮಿಕ್ಕಿಳಿದಂಥ ಎಲ್ಲ ಕ್ಯಾಟಗರಿ ಕೂಡ 12,000 ಬೇಸಿಕ್ ಸ್ಯಾಲ್ರಿ ಆಗಿದ್ದು, ಬೇರೆ ಅಲವೆನ್ಸಸ್ ಎಲ್ಲ ಸೇರಿ ನಿಮಗೆ 27,100 ರೂಪಾಯಿವರೆಗೂ ಸಿಗುತ್ತೆ. ಇದರಲ್ಲಿ ಆಫೀಸ್ ಬಾಯ್ ಹೆಲ್ಪರ್ ಕಲೇಸಿಗೆ ಇವರಿಗೆ ಬಂದು 11,000ದಿಂದ ಶುರುವಾಗ್ತಾ ಇರುತ್ತೆ. ಮ್ಯಾಕ್ಸಿಮಮ್ ಸ್ಯಾಲ್ರಿ 25,000ವರೆಗೂ ನೀಡಲಾಗುತ್ತೆ. ಇದರಲ್ಲಿ ನಿಮಗೆ ಬೇಸಿಕ್ ಸ್ಯಾಲ್ರಿ, DA, HRA, ಕನ್ಸಲ್ಟೆನ್ಸಿ ಮತ್ತು ಮೊಬೈಲ್ ಅಲವೆನ್ಸಸ್ ಸೇರಿರುತ್ತೆ ಕನ್ಸಾಲಿಡೇಟೆಡ್ ರೆಮ್ಯುನೇಷನ್ನಲ್ಲಿ. ಹಾಗೆ ಇದ್ರ ಜೊತೆಗೆ ನಿಮಗೆ 4% ಆ್ಯನ್ಯುವಲಿ ನಿಮ್ಮ ಸ್ಯಾಲ್ರಿ ಅನ್ನೋದು ಇನ್ಕ್ರೀಸ್ ಕೂಡ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಅದರ್ ಅಲವೆನ್ಸಸ್ ಮತ್ತು ಫೆಸಿಲಿಟೀಸ್ ಕೂಡ ಇರುತ್ತೆ. ಗ್ರ್ಯಾಜುಯಿಟಿ ಮತ್ತು ಇನ್ಶೂರೆನ್ಸ್, ಬೋನಸ್ ಹೀಗೆ ಆ್ಯಂಡ್ ಟ್ರಾವೆಲಿಂಗ್ ಫೆಸಿಲಿಟೀಸ್ ಕೂಡ ಇರುತ್ತೆ. ನೀವೇನಾದ್ರು ಟ್ರಾವೆಲಿಂಗ್ ಮಾಡ್ತಿದ್ರೆ ರೈಲ್ವೆ ಪಾಸಸ್ ಕೂಡ ನೀಡಲಾಗುತ್ತೆ. ಮತ್ತು ಟ್ರಾವೆಲಿಂಗ್ ಬೈ ರೋಡ್ ಇದ್ದರೆ ಅದರಲ್ಲಿ ನಿಮಗೆ ಅಮೌಂಟ್ ಕೂಡ ನೀಡಲಾಗುತ್ತೆ. ಜೊತೆಗೆ ರೆಂಟ್, ಹಾಸ್ಟೆಲ್ ರೆಂಟ್ ಇವೆಲ್ಲ ನೀಡಲಾಗುತ್ತೆ. ಮತ್ತು ರೆಮ್ಯುನೇಷನ್ ಲೀವ್ಸ್ ನೋಡೋದಾದರೆ ಪರ್ ಆ್ಯನ್ಯುವಲಿ ಪರ್ 6 ಮಂತ್ಗೆ ನಿಮಗೆ 15 ಡೇಸ್ ಆಫ್ ಲೀವ್ ಸಿಗುತ್ತೆ. ಪರ್ ಮಂತ್ಗೆ ನಿಮಗೆ 255.5 ಲೀವ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ನೀವೇನಾದರೂ ಎಕ್ಸ್ಟ್ರಾ ವರ್ಕ್ ಏನಾದರೂ ಮಾಡಿದ್ರೆ ಅದಕ್ಕೂ ಕೂಡ ನಿಮಗೆ ಓವರ್ ಟೈಮ್ ಪೇಮೆಂಟ್ ಕೂಡ ನೀಡಲಾಗುತ್ತೆ. ಸೊ ಡೋಂಟ್ ವೆರಿ. ಇನ್ನು ಬೇಕಾಗಿರೋಂಥ ಎಜುಕೇಷನ್, ಕ್ವಾಲಿಫಿಕೇಷನ್, ಏಜ್ ಇದೆಲ್ಲ ಮುಂದೆ ನೋಡೋಣ ಕೊನೆಯಲ್ಲಿ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದ್ದು, ಏನಾದರೂ ನೀವು OBC ಆದರೆ 3 years, SC/ST ಆದರೆ 5 years, ಗೌರ್ಮೆಂಟ್ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಂದ ಆಗಿದ್ದರೆ ಅವ್ರಿಗೂ ಕೂಡ 3 years ಅಥವಾ ನೀವು ಎಷ್ಟು ಇಯರ್ ಸರ್ವೆಂಟಾಗಿ ಕೆಲಸ ಮಾಡಿದ್ರು ಅಂದರೆ ಆರ್ಮಿಯಲ್ಲಿ ಅಷ್ಟು ಇಯರ್ ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಾಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ಇದು ವಾಕಿನ್ ಇಂಟರ್ವ್ಯೂ ಆಗಿರೋದ್ರಿಂದ ಡೇಟ್ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಆನ್ ಟೈಮಲ್ಲಿ ಇರಬೇಕಾಗಿರುತ್ತೆ. 9 to 12 PM ಒಳಗಡೆ ಅಲ್ಲಿ ಇಂಟರ್ವ್ಯೂ ಸಮಯದಲ್ಲಿ ಇರಬೇಕಾಗಿರುತ್ತೆ. ಇನ್ನು ಡೇಟ್ಸ್ ಅನ್ನು ನೋಡೋದಾದರೆ, ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಹಾಗೆ ಕ್ವಾಲಿಟಿ ಇನ್ಸ್ಪೆಕ್ಟರ್ಗೆ ಜೂನ್ 8ನೇ ತಾರೀಕು ಇಂಟರ್ವ್ಯೂ ಇರುತ್ತೆ. ಟೆಕ್ನಿಕಲ್ ವೆಲ್ಡರ್ ಹಾಗೆ EOT ಆಪ್ರೇಟರ್ಗೆ June 9, ಟೆಕ್ನಿಕಲ್ ಫಿಟ್ಟರ್ ಹಾಗೆ ಡ್ರೈವರ್ಗೆ June 10, ಲಿಫ್ಟರ್ ಹಾಗೆ ಹೈಡ್ರೋ ಆಪ್ರೇಟರ್ಗೆ June 11, ಆಫೀಸ್ ಬಾಯ್ ಇವರಿಗೆ ಬಂದು June 12 ನೀಡಲಾಗುತ್ತೆ. ನಿಮಗೆ ಅಡ್ರೆಸ್ ಬಂದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್, ವೈಗನ್ ರಿಪೇರ್ ವರ್ಕ್ಶಾಪ್, ಆಟೋನಗರ್, ವಲ್ದಾಪುಡಿ, ಗಾಜುವಾಕ ಮತ್ತು ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶನಲ್ಲಿರುತ್ತೆ. ಸೊ ಎಲ್ಲೇ ಇದ್ದರೂ ಕೂಡ ನೀವು ಬಸ್ ಅಥವಾ ಟ್ರೈನ್ನ ಹಿಡ್ಕೊಂಡು ವಿಶಾಖಪಟ್ಟಣಮಲ್ಲಿ ಹೋಗಿ ನೀವು ಅಟೆಂಡ್ ಮಾಡ್ಬೋದಾಗಿರುತ್ತೆ. ಹಾಗೆ ನಿಮಗೆ ಯಾವುದೇ ಟ್ರೈನ್, ಬಸ್ ಯಾವುದೇ ಅಲವೆನ್ಸಸ್ ನೀಡೋದಿಲ್ಲ ಇಂಟರ್ವ್ಯೂಗೆ. ಇನ್ನು ನೆಕ್ಸ್ಟ್ ನಿಮಗೆ ಸೆಲೆಕ್ಷನ್ ಬೇಸಿಸ್ ಬಂದು ನಿಮಗೆ ಜಸ್ಟ್ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಒಂದು ವೇಳೆ ನೀವೇನಾದರೂ ತುಂಬ ಜನ ಇದೆ, ಎಕ್ಸಾಂಪಲ್ 10 ಜಾಬ್ಸ್ ಇದ್ದು ನೀವೇನಾದ್ರು 20 ಮೆಂಬರ್ಸ್ ಏನಾದರೂ ಇದ್ದರೆ ಜಸ್ಟ್ ಇಂಟರ್ವ್ಯೂ ಮೂಲಕ ಫಿನಿಷ್ ಮಾಡಲಾಗುತ್ತೆ. ಒಂದು ವೇಳೆ 10 ಜಾಬ್ಸ್ಗೆ 100 ಮೆಂಬರ್ಸ್ ಏನಾದರೂ ಇದ್ದರೆ ಎಕ್ಸಾಮ್ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಅದರಲ್ಲಿ ಬೇಸಿಕ್ ಮೆರಿಟ್ ಲಿಸ್ಟ್ನ ಎಲ್ಲ ಪ್ರಿಪೇರ್ ಮಾಡಿ ನಿಮಗೆ ನೆಕ್ಸ್ಟ್ ಸ್ಟೇಜ್ಗೆ ಕನ್ಫರ್ಮ್ ಮಾಡಲಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ನೀವು
ಅಗ್ರಿಮೆಂಟ್ ಐಡೆಂಟಿಟಿ ಬಾಂಡ್ ಕೂಡ ಇರುತ್ತೆ. ಇದು 50,000 ವರ್ತ್ ರುಪೀಸ್ ಆಗಿರುತ್ತೆ. ಈ ಜೊತೆಗೆ ನಿಮಗೆ 100 ರುಪೀಸ್ ಆರ್ ಮೋರ್ ದೆನ್ ಸ್ಟಾಂಪ್ ಪೇಪರ್ ಇರುತ್ತೆ. ಹಾಗೆ ಇದು ಕಾಂಟ್ರಾಕ್ಟ್ ಬೇಸಿಸ್ನ ಹುದ್ದೆ ಆಗಿದ್ದು 1 ಇಯರ್ ಮಿನಿಮಮ್ ಕಾಂಟ್ರಾಕ್ಟ್ ಆಗಿರುತ್ತೆ. ನೀವು ಹೇಗೆ ವರ್ಕ್ ಮಾಡ್ತಿರೋ ಅನ್ನೋ ಆಧಾರದ ಮೇಲೆ ಮ್ಯಾಕ್ಸಿಮಮ್ 5 ಇಯರ್ಸ್ವರೆಗೂ ಎಕ್ಸಾಂಪಲ್ ಕೂಡ ಇದಾಗಿರುತ್ತೆ. ಹಾಗೆ ನಿಮ್ಮ ಒಂದು ಸ್ಯಾಲ್ರಿಯಲ್ಲಿ ಎಲ್ಲ ಟ್ಯಾಕ್ಸಸ್ಸು ಕೂಡ ನಿಮಗೆ ಕಟ್ ಆಗುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಬೇಕಾಗಿರುವಂಥ ಮೇನ್ ಎಜುಕೇಷನ್ ಆಗಿ ಏಜ್ ಲಿಮಿಟನ್ನು ನೋಡೋದಾದರೆ, ಮೊದಲನೇದಾಗಿ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಈ ಒಂದು ವೇಕೆನ್ಸಿಗೆ ನೀವು ಫುಲ್ ಟೈಮ್ ಡಿಗ್ರಿ ಅಥವಾ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿರೋಂಥವ್ರು ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ಮಿನಿಮಮ್ 1 ಇಯರ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಹಾಗೆ ಮ್ಯಾಕ್ಸಿಮಮ್ 15 ಇಯರ್ಸ್ ಮೀರಬಾರ್ದು. ಹಾಗೆ ವಿಶಾಖಪಟ್ಟಣಂದಲ್ಲಿ ನಿಮಗೆ ಪೋಸ್ಟಿಂಗ್ ಅನ್ನೋದಿರುತ್ತೆ. ಇದು 1 ಇಯರ್ ಕಾಂಟ್ರಾಕ್ಟ್ ಬೇಸಿಸ್ ಆಗಿದ್ದು ಮ್ಯಾಕ್ಸಿಮಮ್ 5 ಇಯರ್ಸ್ವರೆಗೂ ಎಕ್ಸ್ಟೆಂಡಬಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಕ್ವಾಲಿಟಿ ಇನ್ಸ್ಪೆಕ್ಟರ್. ಇದಕ್ಕೂ ಕೂಡ ಫುಲ್ ಟೈಮ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಪ್ರೊಡಕ್ಷನ್ ಆ್ಯಂಡ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮುಗಿಸಿರೋಂಥವ್ರು ಅಥವಾ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್, ಮೆನೆಸ್ಟ್ರಾನಿಕ್ ಅಥವಾ ಮೆಟೀರಿಯಲ್ ಸೈನ್ಸ್ ಇದು ಯಾವುದಾದ್ರೂ ಒಂದು ಕ್ವಾಲಿಫಿಕೇಷನ್ ಮುಗಿಸಿದ್ರೆ ಸಾಕು. ನೆಕ್ಸ್ಟ್ ಬಂದು ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯೆನ್ಸ್ ಬೇಕಾಗಿರುತ್ತೆ. ಇನ್ನು ಮ್ಯಾಕ್ಸಿಮಮ್ ಏಜ್ ಬಂದು 50 ಇಯರ್ಸ್ ಮೀರಬಾರ್ದು. ನಿಮಗೆ 1 ಇಯರ್ ಟು 5 ಇಯರ್ಸ್ ಮತ್ತು ವಿಶಾಖಪಟ್ಟಣದಲ್ಲಿ ಪೋಸ್ಟಿಂಗ್ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಟೆಕ್ನಿಕಲ್. ಇದು ವೆಲ್ಡರ್ನ ಜಾಬ್ಸ್ ಆಗಿದ್ದು ಇದಕ್ಕೆ ಮಿನಿಮಮ್ ITI ಮುಗಿಸಿರ್ಬೇಕಾಗುತ್ತೆ. ಹಾಗೆ ಮಿನಿಮಮ್ 1 ಇಯರ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. 50 ಇಯರ್ಸ್ ಮೀರಿರಬಾರ್ದು ಮತ್ತು 1 to 5 ಇಯರ್ಸ್ ನಿಮಗೆ ಜಾಬ್ ಇರುತ್ತೆ. ಇನ್ನು ಫಿಟ್ಟರ್ಗೆ ಇದಕ್ಕೂ ಕೂಡ ITI ಮುಗಿಸಿರ್ಬೇಕಾಗುತ್ತೆ. 1 ಇಯರ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ. ಇನ್ನು ಇದು ನೆಕ್ಸ್ಟ್ ಬಂದು ETO ಆಪ್ರೇಟರ್. ಇದಕ್ಕೆ ಬಂದು 10th ಅಥವಾ ITI ಸರ್ಟಿಫಿಕೇಟ್ ಇದ್ದರೆ ಸಾಕು. ನೀವೇನಾದರೂ ಇದ್ರ ಜೊತೆಗೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಕೂಡ ನೀಡಲಾಗುತ್ತೆ. ಅಂದರೆ ನೀವೇನಾದರೂ ITI ಮುಗಿಸಿದ್ರೆ ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸಾಕು. ನೀವೇನಾದರೂ 10th ಮುಗಿಸಿರೋದಾದರೆ ಮಿನಿಮಮ್ 4 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಾವು ವೆಹಿಕಲ್ ಡ್ರೈವಿಂಗ್. ಇದಕ್ಕೆ ಬಂದು ನೀವು ಜಸ್ಟ್ 10th ಮುಗಿಸಿರೋ ಸಾಕು. ಇದ್ರ ಜೊತೆಗೆ ನಿಮಗೆ ಹೆವಿ ಮೋಟಾರ್ ವೆಹಿಕಲ್ದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗಿರುತ್ತೆ. ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಅಂತ ಕೂಡ ಇರಬೇಕಾಗಿರುತ್ತೆ ನಿಮಗೆ. ಇನ್ನು ನೆಕ್ಸ್ಟ್ ಬಂದು ಲಿಸ್ಟರ್ ಅಥವಾ ಫೋರ್ಕ್ಲಿಫ್ಟ್ ಆಪ್ರೇಟರ್. ಇದಕ್ಕೆ ಬಂದು ITI ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಅಥವಾ ITI ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ನೀವು ಸರ್ಟಿಫಿಕೇಟ್ ಪಡ್ಕೊಂಡಿರಬೇಕಾಗುತ್ತೆ. ಇದಕ್ಕೂ ಕೂಡ ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ 50 ಇಯರ್ಸ್ ಮೇಲಿರಬಾರ್ದು. ಇನ್ನು ನೆಕ್ಸ್ಟ್ ಬಂದು ಹೈಡ್ರೋ ಆಪ್ರೇಟರ್. ಇದಕ್ಕೆ ಬಂದು ITI ಮುಗಿಸಿರೋದು. ಇದಕ್ಕೂ ಕೂಡ ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಹೆಲ್ಪರ್ ಅಥವಾ ಕಲೈಸಿ. ಇದಕ್ಕೆ ಬಂದು ಜಸ್ಟ್ ನೀವು 10th ಮುಗಿಸಿರೋ ಸಾಕು. ಜೊತೆಗೆ ನಿಮಗೇನಾದರೂ ಹೌಸ್ ಕೀಪಿಂಗ್ ಮತ್ತು ಮೇಂಟೆನೆನ್ಸ್ ಡ್ಯೂಟಿ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಇದಕ್ಕೆ ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಬಂದು ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದಾರೆ. ಮಿನಿಮಮ್ 1 ಇಯರ್ ಆರ್ 2 ಇಯರ್ಸ್. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡೋವಂಥವ್ರು ಆನ್ಲೈನ್ ಮೂಲಕ ಈಗಲಿಂದನೇ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇದು ವಾಕಿನ್ ಇಂಟರ್ವ್ಯೂ ಆಗಿರುತ್ತೆ. ಇಫ್ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ಗೆ ನೀವು ಅಫಿಷಿಯಲ್ ವೆಬ್ಸೈಟ್ ಅಥವಾ ನಿಮ್ಮ ನಿಯರೆಸ್ಟ್ ಇರೋಂಥ ರೈಲ್ವೆ ಸ್ಟೇಷನ್ಗೆ ಭೇಟಿ ನೀಡಬಹುದಾಗಿರುತ್ತೆ. ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಸ್ವಲ್ಪ ಆದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ. ಯಾರೆಲ್ಲ ಜಾಬ್ಸ್ ಹುಡುಕ್ತಾರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಯಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.